ರೆಡಿ ಮಾಡಿದ್ದಾರೆ ಅಲ್ಲಿ. ಈಗ ಇವರು CCTV ಅಲಾಂಗ್ ವಿತ್ ದ ಡಾಗ್ಸ್ ಟ್ರೈನರ್ಸು ನಾವು ಟ್ರೈನ್ ಮಾಡಿದ್ದೀವಿ. ಈಗ ಸಕ್ಸಸ್ಫುಲಿ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿ ಕ್ರೈಮ್ ಡಿಟೆಕ್ಷನ್, ವೈಲ್ಡ್ ಲೈಫ್ ಕ್ರೈಮ್ ಡಿಟೆಕ್ಷನ್ ಅಂತೀವಿ, ಕಾರ್ಯಕ್ಕೆ ಈಗ ಸಂಬಂಧಪಟ್ಟ ಟೈಗರ್ ರಿಸರ್ವ್ಸ್ ಈಗ ನಾಯಿಗಳು ವಾಪಸ್ ಹೋಗ್ತಾ ಇದೆ. ಈಗ ಈ 1 ವರ್ಷದಲ್ಲಿ ನಮ್ಮ ಸ್ನಿಫರ್ ಡಾಗ್ಸ್ಗೆ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಡಿಟೆಕ್ಟ್ ಮಾಡೋದು ಮತ್ತು ಟ್ರ್ಯಾಕಿಂಗ್ ಬಗ್ಗೆ ಟ್ರೈನಿಂಗ್ ಆಗಿದೆ. ವೈಲ್ಡ್ ಲೈಫ್ ಆರ್ಟಿಕಲ್ ಡಿಟೆಕ್ಷನ್ ಅಂದರೆ ವೈಲ್ಡ್ ಲೈಫ್ ಮಾಂಸ ಇರ್ಬೋದು, ಚರ್ಮ ಇರ್ಬೋದು, ಕೊಂಬು ಇರ್ಬೋದು, ಎಲಿಫೆಂಟ್ ಟಸ್ಕ್, ಆ ಥರ ಸ್ಟಫನ್ನು ಅದನ್ನು ಸ್ಮೆಲ್ ಮಾಡಿ ಡಿಟೆಕ್ಟ್ ಮಾಡೋದಕ್ಕೆ ಟ್ರೈನಿಂಗ್ ಆಗಿದೆ. ಅದರ ಜೊತೆಗೆ ಏನಾದರೂ ಕ್ರೈಮ್ ಆದ ಸಂದರ್ಭದಲ್ಲಿ ಸ್ಪಾಟಿಂದ ಹ್ಯೂಮನ್ ಡಿಟೆಕ್ಷನ್ ಅಂದರೆ ಕ್ರೈಮ್ ಮಾಡಿದವರು ಯಾರು, ಎಲ್ಲಿ ಏನಾದರೂ ಒಂದು ಚಪ್ಪಲಿ ಅಥವಾ ಕರ್ಚೀಫು, ಬಟ್ಟೆ ಮಿಸ್ ಆಗಿದರೆ ಅಥವಾ ಈವನ್ ಫ್ರಮ್ ಸ್ವೆಟ್ ಸ್ಮೆಲ್, ಫುಟ್ ಪ್ರಿಂಟ್ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಕ್ರೈಮ್ ಮಾಡಿದವರನ್ನು ಡಿಟೆಕ್ಟ್ ಮಾಡುವ ಉದ್ದೇಶದಲ್ಲಿ ಅದಕ್ಕೆ ಟ್ರೈನಿಂಗ್ ಆಗಿದೆ. ಈ ಟ್ರೈನಿಂಗ್ ಆಗಿರೋ ಡಾಗ್ಸು ಈಗ 5 ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿ ಹೋಗಿ ಅವರ ಸಂಬಂಧಪಟ್ಟ ಟೈಗರ್ ರಿಸರ್ವಲ್ಲಿ ಇದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಯಾರು ಅನ್ನೋದನ್ನು ಒಂದು ಹುಡುಕಿ ಕೊಡಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತವೆ. ಇವು ನಾಳೆ ನಮ್ಮ ಕೋರ್ಟಲ್ಲಿ ಇದು ಒಂದು ಕೊರಾಬರೇಟಿವ್ ಎವಿಡೆನ್ಸ್ ಆಗ್ತದೆ. ಈಗ ಬೇರೆ ಎಲ್ಲ ಏನೋ ಸಾಕ್ಷಿ ಇದ್ರೂ ಈ ಶ್ವಾನದಳದಿಂದ ಇದು ಸಿಕ್ಕಿದ್ದು ಆ ಸಾಕ್ಷಿಯನ್ನು ಇನ್ನೂ ಉತ್ತಮ ಬಲಪಡಿಸ್ತದೆ. ಈ ರೀತಿಯಿಂದ ನಮಗೆ ಈ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಅರಣ್ಯ ಅಪರಾಧ ಆದರೆ ಈ ಶ್ವಾನದಳದಿಂದ ನಾವು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಅತ್ಯುತ್ತಮವಾಗಿ ಬೆಳೆಸಿ ನಾವು ಈ ಅಪರಾಧಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬಳಸಬೇಕು. 3 ಭಾಗಗಳನ್ನು ಕತ್ತರಿಸಿದ ಸಂದರ್ಭದಲ್ಲಿ ನಮಗೆ ಒಂದು ವ್ಯಕ್ತಿಯ ಚಪ್ಪಲಿ ಸ್ಥಳದಲ್ಲಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ನಾವು ಶ್ವಾನದಳವನ್ನು, ನಮ್ಮ ಬಂಡೀಪುರದ ಶ್ವಾನದಳವನ್ನು ಕರೆಸಿದ್ವಿ. ಹಾಗೆಯೇ ಜಿಲ್ಲಾ ಪೊಲೀಸ್ ಶ್ವಾನದಳವನ್ನು ಕರೆಸಿದ್ವಿ. 2 ಶ್ವಾನದಳಗಳ ಉಪಯೋಗ ಮಾಡಿ ನಮ್ಮ ಆ್ಯಕ್ಚುಲಿ ಫೀಲ್ಡಲ್ಲಿ ಯೂಸ್ ಮಾಡಿದ್ದು ನಮ್ಮ ಬಂಡೀಪುರ ಶ್ವಾನದಳ. ಅದನ್ನು ಹುಡುಕಿ ಅಪರಾಧಿಯ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಬಿಟ್ಟು, ಸೊ ಹಂಗಾಗಿ ನಾವು ಅಪರಾಧಿಯನ್ನು ತಕ್ಷಣ ಅವನನ್ನು ಹಿಡಿಲಿಕ್ಕೆ ಮತ್ತು ಅವನಿಗೆ ಏನೇ ಅಪರಾಧಿ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಬೆಲ್ಜಿಯಂ ಶೆಫರ್ಡ್ ಅಂತ ಇದನ್ನು ನಮ್ಮ ಅರಣ್ಯ ಸಚಿವರಿಂದ ಹಿಡಿದು ನಮ್ಮ ಮೇಲಧಿಕಾರಿಗಳು, CW LW ಅವರವರು ಮತ್ತು ಎಲ್ಲ ಅಧಿಕಾರಿಗಳು ಶ್ರಮಪಟ್ಟು ಆ ನಾಯಿಗಳನ್ನ ತಂದು, ಮತ್ತು ಪ್ರಾಜೆಕ್ಟ್ ಟೈಗರ್ CF ಸಾಹೇಬರು ಕೂಡ ಶ್ರಮಪಟ್ಟು ನಾಯಿಗಳನ್ನ ತಂದು ಅದನ್ನ ಟ್ರೈನಿಂಗ್ ಮಾಡಿದ್ದಾರೆ. ಈಗ ಅದನ್ನು ಕಾಲಕ್ರಮಕ್ಕೆ ನಮ್ಮ ಟೈಗರ್ ರಿಸರ್ವ್ಗಳಿಗೆ ಸರಬರಾಜು ಮಾಡಿ ಅಲ್ಲಿಂದ ಉತ್ತಮವಾದಂಥ ಕೆಲಸ ಅಂದರೆ ಎಲ್ಲಿ ಭೇಟಿಯಾಗಿದೆ, ಎಲ್ಲಿ ಮಾನವನ ಎಂಟ್ರಿ ಆಗಿದೆ ಕಾಡಿಗೆ, ಎಲ್ಲಿ ಇನ್ನಿತರ ನಮ್ಮ ಅರಣ್ಯ ಅಪರಾಧಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಉಪಯೋಗಿಸ್ತೇವೆ.